ಗೌತಮ್ ಅವರೇ, ನ್ಯೂಸ್ ನೋಡಿದ್ರಾ? ಮನೆ ಹರಾಜಾಗಿದೆ. ನಾಳೆನೇ ಹರಾಜು. ಮತ್ತೆ ಏನ್ ಮಾಡ್ತೀರಾ? ನನಗೂ ಏನು ಗೊತ್ತಾಗ್ತಿಲ್ಲ ಭೂಮಿಕಾ. ಈ ಮನೆ ನಮ್ಮ ಪಾಲಿಗೆ ಬರೀ ಮನೆ ಹಾಕಿರ್ಲಿಲ್ಲ, ಎಷ್ಟೊಂದು ನೆನಪುಗಳು. ನಾವು ಮನೇಲಿ ಜೊತೆಲಿ ಇದ್ದಿದ್ದು. ಅಪ್ಪು ಹುಟ್ಟಿದ್ದು. ಅಮೂಲ್ಯವಾದ ನೆನಪುಗಳು ಇದ್ರಲ್ಲಿದೆ, ನಿಮ್ಮ ಉಸಿರೇ ಇದ್ರಲ್ಲಿದೆ. ನಾವು ಆ ಜಾಗನ ಬಿಟ್ಟು ಬಂದ್ರು ಅದು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ನಿಮ್ಮ ತಂದೆ ಸಮಾಧಿನೂ ಇದೆ. ಗೌತಮ್ ಅವರೇ, ಹತ್ತಿರದವ್ರನ್ನ ಕಳ್ಕೊಂಡ್ರೆ ನೋವು ಆಗುತ್ತೆ, ಆದ್ರೆ ಅವ್ರ ನೆನಪುಗಳೇ ಅಳಿಸೋದ್ರೆ ನಾವೊಂಥರ ಅನಾಥರ ಆಗ್ಬಿಡ್ತೀವಿ. ಇದನ್ನ ಉಳಿಸೋಕೆ ಏನು ಮಾಡೋಕ್ಕಾಗಲ್ವಾ? ಒಂದು ದಾರಿ ಇದೆ ಭೂಮಿಕಾ. ಏನು? ನನ್ನ ಕಂಪ್ನಿನ ಮಾರಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಸಮೃದ್ಧಿನ ಮಾರ್ತೀರಾ? ಹೌದು. ಒಂದನ್ನು ಪಡ್ಕೋಬೇಕು ಅಂದರೆ ಒಂದನ್ನು ಕಳ್ಕೊಳ್ಳೇಬೇಕಾಗುತ್ತೆ. ನನಗೆ ಈಗ ನನ್ನ ಮನೆ ಮುಖ್ಯ ಅಷ್ಟೇ. ಬಟ್ ಸಮೃದ್ಧಿ ಯಾಕೆ ನಿಮ್ ಕನಸಾಗಿತ್ತು? ದೊಡ್ಡ ಉದ್ದೇಶಕ್ಕೆ ಅಂತ ಮಾಡಿರೋ ಆ್ಯಪ್ ಅದು. ಅದನ್ನ ಮಾರಲೇಬೇಕಾ? ಬೇರೆ ಆಪ್ಷನ್ಸ್ ಯಾವುದೂ ಇಲ್ವಾ? ನೋಡಿ ಭೂಮಿಕಾ, ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶ ನನಗೆ ಈಗಲೂ ಇದೆ. ಮುಂದೆ ಬೇರೆ ಯಾವುದಾದ್ರೂ ಒಂದು ದಾರಿ ಹುಡುಕ್ತೀನಿ. ಅದ್ರ ಸದ್ಯಕ್ಕೆ ನನಗೆ ಈ ಮಾರ್ಗ ಬಿಟ್ಟು ಬೇರೆ ಏನು ಕಾಣಿಸ್ತಾ ಇಲ್ಲ. ಹೇಳಗಳಿಯಾ? ಆನಂದ, ನಾನು ಒಂದು ಡಿಸಿಷನ್ ಬಂದಿದ್ದೀನಿ ಕಣೋ. ಯಾಕೋ ಗೆಳೆಯ ಎಷ್ಟೊಂದು ಸೀರಿಯಸ್ ಆಗಿ ಮಾತಾಡ್ತಾ ಇದೆಯಾ? ಏನು ಡಿಸಿಷನ್ ತೊಗೊಂಡಿದ್ಯಾ? ಅದು ಗೌತಮ್ ದಿವಾನ್ ಕಂಪ್ನಿನ ಉಳಿಸ್ಕೋಬೇಕು ಅಂದರೆ ನನಗೆ ಬೇರೆ ಯಾವ ದಾರಿನೂ ಕಾಣಿಸ್ತಾ ಇಲ್ಲ ಕಣ. ಅದಕ್ಕೆ ನಾಳೆ ಅರ್ಸನ್ ಕೋಟೆಯವ್ರಿಗೆ ಫೋನ್ ಮಾಡಿ ಒಂದು ಮೀಟಿಂಗ್ ಫಿಕ್ಸ್ ಮಾಡ್ಬೋದಾ ಅಂತ ಕೇಳೋ. ಅವ್ರು ಬ್ಯುಸಿ ಇದ್ರೂ ಪರವಾಗಿಲ್ಲ, ಒಂದು 10 ನಿಮಿಷ ಅಪಾಯಿಂಟ್ಮೆಂಟ್ ಕೊಡೋಕ್ಕೆ ಸಾಧ್ಯನೇ ಕೇಳು. ತುಂಬಾ ಅರ್ಜೆಂಟು. ಗೆಳೆಯ, ಏನು ಹೇಳ್ತಾ ಇದೆಯಾ ನೀನು? ಅಲ್ಲ ಕಣೋ ಗೆಳೆಯ, ಆ ಕಂಪ್ನಿ ಉಳಿಸ್ಕೋಬೇಕು ಅಂತ ಈ ಕಂಪ್ನಿನ ಮಾರಕ್ಕೆ ಹೊರಟಿದ್ಯಾ? ನೀನು ಯೋಚನೆ ಮಾಡಿ ನಿರ್ಧಾರ ಮಾಡಿದ್ಯಾ ಅಥವಾ ಆತರಪಟ್ಟು ನಿರ್ಧಾರ ಮಾಡಿದ್ಯಾ? ನಿಜ ಹೇಳೋ. ಹೌದು ಕಣೋ, ನಾನು ಬೇರೆ ಏನು ದಾರಿ ತೋರಿಸ್ತಾ ಇಲ್ಲ. ಪ್ಲೀಸ್ ನಾನು ಹೇಳ್ದಷ್ಟು ಮಾಡು. ಸರಿ ಕಣ. ಏನು ಗೌತಮ್ ಅವರೇ, ಇಷ್ಟು ಬೇಗ ವಾಪಸ್ ಬಂದಿದ್ದೀರಿ? ಏನು ಅಂತ ನಿರ್ಧಾರ ಮಾಡಿದ್ರಿ? ನೀವು ಹಾಕಿದ ಎಲ್ಲ ಕಂಡೀಷನ್ಸು ಓಕೆ ಮೇಡಮ್. ನಾನು ನನ್ನ ಶೇರ್ ಹೋಲ್ಡರ್ಸ್ ಹತ್ರ ಮಾತಾಡಿದ್ದೀನಿ. ನನ್ನ ಕಂಪ್ನಿನ ಸೇಲ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಏನು, ಕಂಪನಿ ಸೇಲ್ ಮಾಡಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀರಾ? ಅಲ್ಲ, ನಿನ್ನೆ ಮಾತಾಡಿದಾಗ ಸೇಲ್ ಮಾಡೋದೇ ಇಲ್ಲ ಅನ್ನೋ ಥರ ವಾಪಸ್ ಹೊರಟೋದ್ರಿ, ಅದಕ್ಕೆ ಕೇಳಿದೆ. ಗೌತಮ್, ನನಗೇನು ಗೊತ್ತೇ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ? ಪ್ರತಿಯೊಂದು ವಿಷಯನೂ ನನಗೆ ಗೊತ್ತು. ಗೌತಮ್ ಅವರೇ, ನಿಮ್ಮ ಎಲ್ಲ ಆಸ್ತಿ ಪಾಸ್ತಿನೂ ಹರಾಜಿಗೆ ಬಂದಿದೆ. ಅದಕ್ಕೆ ಈಗ ತಕ್ಕಡಿ ಹಿಡ್ಕೊಂಡು ನನ್ನ ಹತ್ರ ವ್ಯಾಪಾರಕ್ಕೆ ಬಂದಿದ್ದೀರ. ಅಲ್ಲ, ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ಸ್ಗೆ ನಾನು ಯಾಕೆ ದುಡ್ಡು ಕೊಡಬೇಕು? ನಾನು ದುಡ್ಡು ಕೊಡ್ತೀನಿ ಅಂತ ಅದು ಹೇಗೆ ಯೋಚನೆ ಮಾಡಿದ್ರಿ? ಅದು ಯಾವ ನಂಬಿಕೆ ಮೇಲೆ ಮತ್ತೆ ಬಂದ್ರಿ? ಕಾರಣ ಇದೆ ಮೇಡಮ್. ಒಂದು ಕುಟುಂಬ ಅಂದ್ರೇನು, ಅಲ್ಲಿ ಏನಾಗುತ್ತೆ, ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದನ್ನು ಸರಿ ಮಾಡೋದಕ್ಕೆ ನಾವು ಯಾವ ಎಕ್ಸ್ಟ್ರೀಮ್ಗೆ ಹೋಗ್ತೀವಿ ಅನ್ನೋದು ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತು.
ಹಾಗಾಗಿ ನಾನು ಇಡೀ ಕಂಪ್ನಿನ ಮಾರಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನನಗೆ ಆಸ್ತಿ ಮುಖ್ಯ ಅಲ್ಲ ಮೇಡಮ್, ನನ್ನ ಮನೇನ, ನಮ್ಮ ತಂದೆ ಕಟ್ಟಿದ ಮೂಲ ಕಂಪ್ನಿನ ನಾನು ಉಳಿಸ್ಕೋಬೇಕು. ಅದಕ್ಕೆ ನನಗೆ ದುಡ್ಡು ಬೇಕು. ಈಗ ನನ್ನ ಕಂಪ್ನಿಗಿರೋ ಪಾಪ್ಯುಲಾರಿಟಿ ನೋಡಿದ್ರೆ ಇನ್ನೊಂದು 2-3 ತಿಂಗಳಲ್ಲಿ ನೀವೇ IPO ರಿಲೀಸ್ ಮಾಡ್ಬೋದು. ಆಗ ನನ್ನ ಕಂಪನಿ ಬೇರೆ ಲೆವೆಲ್ಗೆ ಹೋಗುತ್ತೆ. ಅದರ ಗ್ರೋತ್ ನನ್ನ ಕಣ್ಣು ಮುಂದೆನೇ ಕಾಣಿಸ್ತಾ ಇದೆ ಮೇಡಮ್. ಅದು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ಬೋದು, ಸ್ಕೈಸ್ ದ ಲಿಮಿಟ್. ಆದರೆ ನಾನು ಈ ಕಂಪ್ನಿನ ಪ್ಯೂರ್ಲಿ ಬಿಸ್ನೆಸ್ ಮೈಂಡ್ ಸೆಟ್ ಇರೋರು ಮಾರಿದ್ರೆ ಜನಗಳಿಗೆ ಮೋಸ ಮಾಡಿದಾಗುತ್ತೆ, ಅವ್ರ ಪ್ರಾಮಿಸ್ನ ಮುರಿದಾಗುತ್ತೆ. ಅದಕ್ಕೆ ನಿಮಗೆ ಸೇಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೀವು ರೂಪಾಯಿನ ಎಕ್ಸ್ಪೆಕ್ಟ್ ಮಾಡಲ್ಲ, ರೂಪಾಯಿಗೆ ಪೈಸೆನ ಎಕ್ಸ್ಪೆಕ್ಟ್ ಮಾಡ್ತೀರಾ. ನಿಮಗೆ ಜನಗಳ ಕಷ್ಟ ಏನು ಅಂತ ಗೊತ್ತು, ನಾಡಿ ಮಿಡಿತ ಗೊತ್ತು. ಹಾಗಾಗಿ ದಯವಿಟ್ಟು ನನ್ನ ಕಂಪ್ನಿನ ತೊಗೊಳ್ಳಿ. ಇಟ್ ಶುಡ್ ಬಿ ಇನ್ ದ ಸೇಫ್ ಹ್ಯಾಂಡ್ಸ್. ದಟ್ಸ್ ಮೈ ಕನ್ಸರ್ನ್. ನಾನು ನನ್ನ ಮನೇನ, ನಮ್ಮ ತಂದೆ ಕಟ್ಟಿದ ಮೂಲ ಕಂಪ್ನಿನ ಉಳಿಸ್ಕೋಬೇಕು. ಅದಕ್ಕೆ ನಿಮ್ಮ ಸಹಾಯ ಬೇಕು. ನಾನು ಸೇಲ್ ಮಾಡ್ತಾ ಇರೋ ಕಂಪ್ನಿಯ ಪೇಯಬಲ್ ಇದೆಯಲ್ಲ, ಅದಕ್ಕಿಂತ ಜಾಸ್ತಿ ಇನ್ಕಮ್ ನಿಮ್ಗೆ ಬರುತ್ತೆ. ವಿತ್ ಕನ್ವಿಕ್ಷನ್ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಅಲ್ಲ ಗೌತಮ್ ಅವರೇ, ನನಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ. ಆ ಮನೆನ ಉಳಿಸ್ಕೊಳ್ಳೋದಕ್ಕೋಸ್ಕರ ಕಂಪನಿನ ಮಾರಾಟ ಮಾಡ್ತೀರಾ? ಅಂಥ ಮನೆಗಳನ್ನು ಎಷ್ಟು ಬೇಕಾದರೂ ಕಟ್ಟಿಸ್ಬೋದಲ್ವಾ? ಅದನ್ನು ಉಳಿಸ್ಕೊಳ್ಳೋ ಬದಲು ಕಂಪನಿನ ಬೆಳೆಸ್ಬೋದಲ್ವಾ? ನಿಜ ಮೇಡಮ್, ನೀವು ಹೇಳಿದ್ದು. ದೇವ್ರು ಕೊಟ್ಟರೆ ಆ ಥರದ್ದು ಎಷ್ಟೋ ಮನೆಗಳನ್ನ ಕಟ್ಬೋದು. ಬಟ್ ಅಲ್ಲೊಂದು ವಿಷಯ ಇದೆ. ಅಲ್ಲಿ ನಮ್ಮ ತಂದೆ ಸಮಾಧಿ ಇದೆ. ನಮ್ಮ ತಂದೆ ಯಾವಾಗಲೂ ನನ್ನ ಜೊತೆ ಇರಬೇಕು ಅನ್ನೋ ಕಾರಣಕ್ಕೆ ನಾನು ಮನೇನ ಅದೇ ಜಾಗದಲ್ಲಿ ಕಟ್ಟಿಸ್ದೆ. ತುಂಬ ಜನ ಹೇಳಿದ್ರು ಸಮಾಧಿ ಇರೋ ಜಾಗದಲ್ಲಿ ಮನೆ ಕಟ್ಟಬಾರ್ದು ಅಂತ. ನನ್ನ ಪಾಲ್ಗದು ಸಮಾಧಿ ಅಲ್ಲ ಮೇಡಮ್, ನಮ್ಮ ತಂದೆ ಮಲಗಿರೋ ಜಾಗ ಅನ್ನೋದು ನನ್ನ ಭಾವನೆ. ಹಾಗಾಗಿ ಮನೆ ನನಗೆ ಎಲ್ಲದಕ್ಕಿಂತ ದೊಡ್ಡದು, ಎಲ್ಲದಕ್ಕೂ ಮೀರಿತ್ತು. ಆ ವಿಷಯದಲ್ಲಿ ನಾನು ಸ್ವಲ್ಪ ಸೆಂಟಿಮೆಂಟ್. ನಾನಿಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನಾಗಿ ಬಂದಿಲ್ಲ, ಮನೆ ಮಗನಾಗಿ ಬಂದಿದ್ದೀನಿ. ಮನೇನ, ಮನೆತನದ ಗೌರವನ ಉಳಿಸ್ಕೊಳ್ಳೋದಕ್ಕೆ ಹೋರಾಡ್ತಾ ಇದ್ದೀನಿ. ನಾನು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಸಹಾಯ ಮಾಡಿ. ಅದೆಲ್ಲ ಓಕೆ ಗೌತಮ್ ಅವರೇ, ಆದರೆ ನಿಮ್ಮ ಕಂಪನಿಗೆ ನೀವು ಕೇಳೋ ರೇಟನ್ನು ನಾನು ಕೊಡೋಕ್ಕಾಗಲ್ಲ. ಬಿಸ್ನೆಸ್ ಏನು ಅಂತ ನಿಮಗೂ ಚೆನ್ನಾಗಿ ಗೊತ್ತು ತಾನೇ. ತಾನಾಗೇ ಬಂದಾಗ ಬೆಲೆ ಕಡಿಮೆ ಇರುತ್ತೆ, ನಾವು ಕೇಳಿದಾಗ ಬೆಲೆ ಜಾಸ್ತಿ ಇರುತ್ತೆ. ದ್ಯಾಟ್ ಈಸ್ ಬಿಸ್ನೆಸ್, ಇಸ್ಂಟ್ ಇಟ್?